ಲೇಡೀಸ್ ಅಂಡ್ ಜೆಂಟ್ಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಕುರಿತಂತೆ, ಕುರ್ಚಿ ಕಿತ್ತಾಟದ ಕುರಿತಂತೆ, ಅಧಿಕಾರ ಹಸ್ತಾಂತರದ ಕುರಿತಂತೆ, ಪ್ರಮುಖವಾಗಿ ಮುಖ್ಯಮಂತ್ರಿಯಾಗಿ ಯಾರು ಮುಂದುವರಿತಾರೆ ಅನ್ನೋದು ಕುರಿತಂತೆ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ದೊಡ್ಡ ಮಟ್ಟದ ಸ್ಟೇಟ್ಮೆಂಟ್ ಅನ್ನ ಅಧಿವೇಶನದಲ್ಲೇ ನಿಂತ್ಕೊಂಡು ಅಧಿಕೃತವಾಗಿ ಕೊಟ್ಟುಬಿಟ್ಟಿದ್ದಾರೆ. ಎಲ್ಲೋ ಮೀಡಿಯಾಗಳಲ್ಲಿ ಎಲ್ಲೋ ಅಧಿವೇಶನದ ಹೊರಗಡೆ ಮಾತನಾಡಿದ್ದಾರೆ ಅಂತಂದ್ರೆ ಅದಕ್ಕೆ ಒಂದು ರೀತಿಯ ಅರ್ಥ ಇರುತ್ತೆ. ಆದರೆ ಕಡತಗಳಿಗೆ ದಾಖಲಾಗುವಂತಹ ಅಧಿವೇಶನದಲ್ಲಿ ಹೇಳುವಂತಹ ಮಾತುಗಳು ಬಹಳಷ್ಟು ಮೌಲಿಕವಾದವು ಮತ್ತು ಮೌಲ್ಯಯುತವಾಗಿರ್ತಕ್ಕಂಥದ್ದು. ಜೊತೆಗೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಅಧಿಕೃತತೆ ಮತ್ತು ಅದಕ್ಕೆ ಒಂದು ಶಕ್ತಿ ಮತ್ತು ಗಟ್ಟಿತನ ಇರ್ತಕ್ಕಂಥದ್ದು. ಹಾಗಾದ್ರೆ ಸಿದ್ದರಾಮಯ್ಯನವರು ಏನಂತ ಮಾತು ಹೇಳಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನಾವು ನೋಡಬೇಕಿದೆ. ಒಂದು ಮಾತನ್ನ ಸಿದ್ದರಾಮಯ್ಯನವರು ಖಂಡಿತವಾಗಿ ಹೇಳಿಬಿಟ್ಟಿದ್ರು. ಅದಕ್ಕೂ ಮೊದಲು ನಾನೇ ಮುಖ್ಯಮಂತ್ರಿ ಅನ್ನುವಂಥ ಮಾತನ್ನ ಹಲವಾರು ಬಾರಿ ಅಧಿವೇಶನದ ಹೊರಗಡೆ ಮಾಧ್ಯಮದವರಿಗೆ ಅವರು ಹೇಳ್ತಾ ಇದ್ರು. ಆದ್ರೆ ಇವತ್ತು ಒಂದು ಮಾತನ್ನ ಖಂಡಿತವಾಗಿ ಹೇಳಿದ್ದಾರೆ. ಒಂದು ಮಾತು, ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಮುಂದಿನ 2.5 ವರ್ಷದ ಮಟ್ಟಿಗೆ ನಾನೇ ಮುಖ್ಯಮಂತ್ರಿ, ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆಯೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿರ್ತೇನೆ, ಮುಂದಿನ 2.5 ವರ್ಷಗಳವರೆಗೂ ನಾನೇ ಮುಖ್ಯಮಂತ್ರಿಯಾಗಿರ್ತೇನೆ, 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಮಾತನ್ನ ಘೋಷಣೆ ಮಾಡೋದ್ರ ಮೂಲಕ ಮತ್ತೊಂದು ಮಹತ್ವದ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿಯೇ ಇದೆ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಇದು ಈಗ ಅಂದ್ರೆ ಮುಖ್ಯಮಂತ್ರಿಯವರ ಈ ಆತ್ಮವಿಶ್ವಾಸದ ಮಾತು, ಸಿದ್ದರಾಮಯ್ಯನವರ ಈ ಗಹನವಾದ ಒಂದು ಅಧಿಕೃತವಾದ ತೂಕದ ಮಾತು ಏನಿದೆ ಅದು ಈಗ ದೊಡ್ಡ ಮಟ್ಟದ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದು ಸ್ಪಷ್ಟ ಉತ್ತರವನ್ನ ಕೊಟ್ಟು ಬಿಟ್ಟಿದೆ. ಹಾಗಾದ್ರೆ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂತಹ ಕುರ್ಚಿ ಕಿತ್ತಾಟ ಅಥವಾ ಅಧಿಕಾರ ಹಸ್ತಾಂತರದ ಕಥೆ ಏನು ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಜೊತೆಗೆ ಯಾಕೆ ಹೀಗೆ ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು ಅನ್ನುವಂಥದ್ದು ಕೂಡ ಬಹಳ ಕೌತುಕವಾದ ವಿಚಾರ. 2.5 ವರ್ಷ ಆಗಿದೆ, ನಾನೇ ಮುಖ್ಯಮಂತ್ರಿ. 5 ವರ್ಷ ನಾಳೆ ನಾನೇ ಇರ್ತೀನಿ. ಈಗ ನಾನೇ ಮುಖ್ಯಮಂತ್ರಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ಹೀಗೆ ಏಕಾಏಕಿ ಹೇಳಲಿಲ್ಲ. ಇವತ್ತು ಅಧಿವೇಶನ ಮುಖ್ಯಮಂತ್ರಿಗಳ ಉತ್ತರ ಕೊಡುವಂತಹ ನಿಟ್ಟಿನಲ್ಲಿ ವಿಪಕ್ಷದ ನಾಯಕರು, ಶಾಸಕರು ಸಿದ್ದರಾಮಯ್ಯನವರನ್ನ ಮೇಲಿಂದ ಮೇಲೆ ಕೆಣಕ್ತಾನೆ ಬಂದರು. ನಿಮ್ಮ ಕುರ್ಚಿ ಗ್ಯಾರಂಟಿ ಇಲ್ಲ, ನಿಮ್ಮ ಕುರ್ಚಿ ಕಸದ್ಕೊಳ್ಳಾಗ್ತಾ ಇದೆ, ನೀವು ಅಧಿಕಾರದಿಂದ ಇಳಿತೀರಾ ಅನ್ನುವಂಥ ಒಂದಷ್ಟು ಮಾತುಗಳು ಬಂತು. ಆರ್ ಅಶೋಕ್ ಪ್ರತಿಪಕ್ಷದ ನಾಯಕ ಮತ್ತು ಪ್ರತಿಪಕ್ಷದ ಉಪನಾಯಕ ಸುನೀಲ್ ಕುಮಾರ್ ಮತ್ತು ಇವರೆಲ್ಲರೂ ಕೂಡ ಸಾಕಷ್ಟು ಅವರನ್ನ ಕಿಚಾಯಿಸುವಂತಹ, ಕಾಲೆಳೆಯುವಂತಹ ಮಟ್ಟಕ್ಕೆ ಹೋದ್ರು. ಎಲ್ಲದಕ್ಕಿಂತ ಮುಖ್ಯವಾಗಿ ಮುನಿರತ್ನ ರವರ ಒಂದು ಮಾತು ಸಿದ್ದರಾಮಯ್ಯನವರನ್ನ ಕೆಳಸಿದ್ರು. ಮುನಿರತ್ನ ಏನ್ ಹೇಳಿದ್ರು ಗೊತ್ತಾ ಸಿದ್ದರಾಮಯ್ಯನವರಿಗೆ? ಸರ್, ನೀವು ಎಂಥ ಧೈರ್ಯದ ರಾಜಕಾರಣಿ, ನೀವು ಹೀಗೆ ತೊಡೆ ತಟ್ಟಿ ಅಂದ್ರೆ ಭುಜ ತಟ್ಟಿ ಚಾಲೆಂಜ್ ಹಾಕಿದವರು ರಾಜ್ಯ ರಾಜಕಾರಣಕ್ಕೆ, ಇವತ್ತು ಯಾಕೆ ನಿಮ್ಮಲ್ಲಿ ಆ ತರಹದ ಒಂದು ಗಟ್ಟಿತನ ಕಾಣ್ತಿಲ್ಲ, ಚಾಲೆಂಜ್ ಕಾಣ್ತಿಲ್ಲ, ನಾನೇ ಸಿಎಂ ಆಗಿ ಮುಂದುವರಿತೀನಿ ಅನ್ನುವಂಥದ್ದು, ಇದನ್ನ ನೀವು ಸ್ಪಷ್ಟಪಡಿಸಿ ಅನ್ನುವಂಥ ಒಂದು ಪ್ರೊವೋಕ್ ಮಾಡುವಂತ, ಅವರನ್ನ ಉತ್ತೇಜನಗೊಳಿಸುವಂತ ಹೇಳಿಕೆಯನ್ನ ಯಾವಾಗ ಮುನಿರತ್ನ ಕೊಟ್ಟರೋ ಕೆರಳಿದ ಸಿದ್ದರಾಮಯ್ಯನವರು ಅವಾಗ ಹೇಳಿರ್ತಕ್ಕಂಥದ್ದು ಈ ಮಾತು. ಇಲ್ಲ, ಈಗಲೂ ನಾನೇ ಮುಖ್ಯಮಂತ್ರಿ, ಮುಂದೆಯೂ ನಾನೇ ಮುಖ್ಯಮಂತ್ರಿ. 2.5 ವರ್ಷದ ಏನು ಮಾತುಕತೆ ಹೇಳ್ತಿದ್ರಲ್ಲ ಅಂಥದ್ದು ಯಾವುದು ನಡೆದೇ ಇಲ್ಲ, ಅಧಿಕಾರ ಹಸ್ತಾಂತರದ ಮಾತೇ ಇಲ್ಲ, ಹೈಕಮಾಂಡ್ ಕೂಡ ನನ್ನ ಪರವಾಗಿದೆ ಅನ್ನುವಂಥ 4 ಮಹತ್ವದ ಹೇಳಿಕೆಗಳನ್ನ ಅವರು ಕೊಟ್ಟುಬಿಟ್ರು. ಇದರ ನಂತರ ಅದು ಒಂದು ದೊಡ್ಡ ಮಟ್ಟದ ಚರ್ಚೆಗೆ ಈಗ ಮುಂದಿನ ದಿನಗಳಲ್ಲಿ ನಾಂದಿಯಾಗುತ್ತೆ. ಮುನಿರತ್ನ ಇದಾರಲ್ಲ, ನೀವು ಅವರ ಆಟವನ್ನ ನೋಡ್ಬೇಕು. ಅಂದ್ರೆ ಅವ್ರು ಯಾಕೆ ಆ ಮಾತನ್ನ ಮುಖ್ಯಮಂತ್ರಿಗಳಿಗೆ ಪ್ರವೋಕ್ ಮಾಡಿದ್ರು ಅನ್ನುವಂಥದ್ದು ಹೇಳಿ ಕೇಳಿ. ಮುನಿರತ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವಿನ ಜಗಳ, ಹಗ್ಗಜಗ್ಗಾಟ, ಡಿ ಕೆ ಬ್ರದರ್ಸ್, ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಈಗಾಗಲೇ ರಾಜಕೀಯದ ವೈರುಧ್ಯಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಬೇಕು ಅಂತ ಮುನಿರತ್ನ ಅವರು ಸಿದ್ದರಾಮಯ್ಯನವರನ್ನ ಕೆರಳಿಸಿ ಡಿ ಕೆ ವಿರುದ್ಧವಾಗಿ ಹೇಳಿಕೆ ಕೊಡುವಂತಹ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರನ್ನ ತಂದರು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆ ಕೆಲಸವನ್ನ ಬಹಳ ಮೌನವಾಗಿ ಮಾಡಿದ್ರು. ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್, ಆರ್ ಅಶೋಕ್, ಸುನೀಲ್ ಕುಮಾರ್ ಮತ್ತಿತರ
ನಾಯಕರು ಕೂಡ ಇದೇ ಕೆಲಸವನ್ನ ಮಾಡಿದ್ರು. ಅವರಿಗೆ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಒಂದು ಆತ್ಮವಿಶ್ವಾಸದಿಂದ ಉತ್ತರ ಕೊಟ್ಟಿದ್ದಾರೆ. ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ, ಈಗ ಅದೊಂದು ಮಾತು ಹಿಂಗೆ ಹೇಳ್ರಿ, ನಾನೇ 5 ವರ್ಷ. ಎಸ್ ವೀಕ್ಷಕ, ಈಗ ಹುಟ್ಕೊಳ್ಳುವಂಥ ಪ್ರಶ್ನೆ, ಈ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಉತ್ತರ ಯಾರಿಗೆ ಅನ್ನುವಂಥದ್ದು. ಅಂದ್ರೆ ನಾನೇ 5 ವರ್ಷ ಮುಖ್ಯಮಂತ್ರಿ, ಹೈಕಮಾಂಡ್ ನನ್ನ ಪರವಾಗಿದೆ, ನಾನು ಮುಂದಿನ 2.5 ವರ್ಷ ಮುಖ್ಯಮಂತ್ರಿ ಆಗಿರ್ತೇನೆ, 2.5 ವರ್ಷದ ಮಾತುಕತೆ ಆಗೇ ಇಲ್ಲ ಅನ್ನುವಂಥದ್ದು ಅಧಿವೇಶನದಲ್ಲಿ ಹೇಳೋದಿದೆಯಲ್ಲ, ಅದು ಯಾರಿಗೆ? ನೇರವಾಗಿ DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಮತ್ತು ಅವರ ಬಣದವರಿಗೆ, ಯಾರು ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವಂಥ ಮಾತುಗಳನ್ನ ಮಾಧ್ಯಮದಲ್ಲಿ ಅಲ್ಲಿ ಇಲ್ಲಿ, ಈ ರಾಮನಗರದ ಇಕ್ಬಾಲ್ ಹುಸೇನ್ ಆಗಿರಲಿ, ಮಾಗಡಿ ಬಾಲಕೃಷ್ಣ ಆಗಿರಲಿ, ಚಲುವರಾಯ ಸ್ವಾಮಿ ಆಗಿರಲಿ, ಕುಣಿಗಲ್ನ ರಂಗನಾಥ್ ಆಗಿರಲಿ, ಈ ತರದ ಒಂದಷ್ಟು ಜನ ಬೀಡು ಬೀಸಾಗಿ ಚನ್ನಗಿರಿಯ ಶಾಸಕರು ಶಿವಗಂಗಾ ಬಸವರಾಜ್ ಆಗಿರಲಿ, ಈ ತರದ ಶಾಸಕರಿಗೆ ಈಗಾಗಲೇ ಅವರು ಒಂದು ರೀತಿಯ ಬೀಡು ಬೀಸು ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ, ಅವರೆಲ್ಲರಿಗೂ ಸ್ಪಷ್ಟ ಉತ್ತರ ಇದಾಗಿ ಓಕೆ. ಈ ಎಲ್ಲ ಮಾತುಗಳ ನಂತರ ಸಿದ್ದರಾಮಯ್ಯನವರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನ ಹೇಳ್ತಾರೆ. ಏನು? ಯಾವಾಗ ಸಿದ್ದರಾಮಯ್ಯನವರು ಈಗ ಖಡಾಖಂಡಿತ ಮಾತುಗಳನ್ನು ಹೇಳ್ತಾರೋ ಅವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಮಾತನ್ನ ಹೇಳ್ತಾರೆ. ಸರ್, ಈಗ ನಮಗೆಲ್ಲ ಕ್ಲಿಯರ್ ಆಯ್ತು, ನೀವೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತೀರಿ ಅನ್ನುವಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಸಿದ್ದರಾಮಯ್ಯನವರನ್ನ ಪ್ರವೋಕ್ ಮಾಡೋದ್ರ ಮೂಲಕ ನಿಮಗೆ ರಾಜಕಾರಣದ ಇನ್ನೊಂದು ಮಗ್ಗಲನ್ನ ನಾನು ಇದರಲ್ಲಿ ತೆರೆದಿಡ್ತಾ ಇದ್ದೀನಿ. ಅದೇನು ಅಂತಂದ್ರೆ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅಂತ ಆಸೆ ಪಡೋರು ಅಥವಾ ಅದನ್ನ ಬಯಸೋರು, ಅದನ್ನ ಆಶಿಸೋರು, ಅಥವಾ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಬೇಡ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಹೇಳುವಂತಹ ಒಂದು ದೊಡ್ಡ ನಾಯಕರ ವರ್ಗವೇ ಇದೆ. ನೀವದು ನಾನು ಕೇವಲ ಇದು DK ಶಿವಕುಮಾರ್ ಬಣ ಅಥವಾ ಸಿದ್ದರಾಮಯ್ಯನವರ ಬಣ, ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಣ ಅಂತ ಹೇಳ್ತಾ ಇಲ್ಲ. ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಮುನಿಯಪ್ಪ, ಸಮೀರ್ ಅಹಮದ್, ದೇಶಪಾಂಡೆ, ಇವರೆಲ್ಲರುಗಳು ಸಿ ಮಹದೇವಪ್ಪ, ಇವರೆಲ್ಲ ಹೇಳುವಂಥದ್ದನ್ನು ನಾನು ಹೇಳ್ತಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಕಾಂಗ್ರೆಸ್ಸೇತರರು, ಕಾಂಗ್ರೆಸ್ ಪಕ್ಷದ ಹೊರಗಿರ್ತಕ್ಕಂಥ ಬೇರೆ ಪಕ್ಷದವರು ಕೂಡ ಇವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ, DK ಶಿವಕುಮಾರ್ ಆಗೋದು ಬೇಡ ಅನ್ನುವಂಥ ಉಪೇಕ್ಷೆ ಇಟ್ಕೊಂಡಿರ್ತಕ್ಕಂಥವ್ರು ಈಗಾಗಲೇ ಈ ಕುರಿತಂತೆ ಹಲವಾರು ಬಾರಿ ಆ ಮಾತುಗಳನ್ನ ಹೇಳಿದ್ದಾರೆ. ಇದು ರಾಜಕಾರಣದ ಒಳಸುಳಿ ಮತ್ತು ಒಳನೋಟ. ಹಾಗಾದ್ರೆ ಯಾರ್ಯಾರು ಹೇಳ್ತಿದ್ದಾರೆ ನೋಡಿ, ನಿಮ್ಗೊಂದಷ್ಟು ಹೆಸರುಗಳನ್ನ ಹೇಳ್ತೇನೆ ನಾನು. ಬಹಳ ಪ್ರಮುಖವಾಗಿ DK ಶಿವಕುಮಾರ್ ಅವರ ರಾಜಕೀಯ ವೈರಿ, ಸೈದ್ಧಾಂತಿಕ ವಿರೋಧಿ ಮತ್ತು ವೈಯಕ್ತಿಕ ರಾಜಕೀಯ ವಿರೋಧಿ ಆಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವಾರು ಬಾರಿ DK ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅದೇ ಹೊತ್ತಲ್ಲಿ ಸಿದ್ದರಾಮಯ್ಯನವರೊಂದಿಗೆ ಅವರು ಸಾಫ್ಟ್ ಕಾರ್ನರ್ ಅನ್ನ ಬಳಸ್ತಾರೆ ಮತ್ತು ಸಾಫ್ಟ್ ಆಗಿ ಮಾತಾಡ್ತಾರೆ ಮತ್ತು ಸಿದ್ದರಾಮಯ್ಯ ಯತ್ನಾಳ್ ಪರಸ್ಪರ ಹಲವಾರು ಬಾರಿ ಭೇಟಿ ಮಾಡಿರ್ತಕ್ಕಂಥದ್ದು, ಮಾತುಕತೆ ಆಡಿರ್ತಕ್ಕಂಥದ್ದು. ಸಿದ್ಧಾಂತಗಳು ಬೇರೆ ಇರಬಹುದು, ಆದರೆ ಯತ್ನಾಳ್ರವರ ಆಶಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ ಅನ್ನುವಂಥದ್ದು. ಅದು ಬಿಟ್ರೆ ಮುನಿರತ್ನ, ಈಗಾಗಲೇ ನಾನು ಹೇಳಿದಾಗೆ DK ಬ್ರದರ್ಸ್ ಮತ್ತು ಮುನಿರತ್ನ ನಡುವಿನ ವೈರುಧ್ಯ, ವಿರೋಧ, ರಾಜಕಾರಣದ ವಿರೋಧ, ಈ ಹಿನ್ನೆಲೆಯಲ್ಲಿ ಮುನಿರತ್ನ ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಮುಂದುವರಿಯಲಿ ಆಗಿ ಅನ್ನುವಂಥದ್ದು ಅವರ ಅಪೇಕ್ಷೆ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ, ಅವರು ಕೂಡ ಸಿದ್ದರಾಮಯ್ಯನವರ ಪರವಾಗಿ ನಿಂತ್ಕೊಳ್ತಾರೆ. ಬಿಜೆಪಿ ಅಂದ್ರೆ ಕಾಂಗ್ರೆಸ್ ಏತತರು, ಬಿಜೆಪಿಯಲ್ಲಿರ್ತಕ್ಕಂಥ ಶಾಸಕರು, ಇವರು ಕೂಡ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರಲಿ, DK ಶಿವಕುಮಾರ್ ಆಗೋದು ಬೇಡ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಇದರ ನಂತರ JDS ಪಕ್ಷದ GT ದೇವೇಗೌಡ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಹಲವಾರು ಬಾರಿ ಹಲವು ರೀತಿಯಲ್ಲಿ ಈಗಾಗಲೇ ಅವರು ನಿಂತ್ಕೊಂಡಿರ್ತಕ್ಕಂಥದ್ದು. ಇದಲ್ಲದೆ ದೊಡ್ಡ ಮಟ್ಟದ ಸಪೋರ್ಟ್, ಇಂಡೈರೆಕ್ಟ್ ಸಪೋರ್ಟ್ ಹೇಳ್ತಾ ಇದ್ದೀನಿ ನಾನು. HD ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳಲ್ಲಿ ಸರ್ಕಾರದ ಒಂದು ವೈಫಲ್ಯಗಳನ್ನು ಖಂಡಿಸ್ತಾ ಇದ್ರು ಕೂಡ DK ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾರೆ, ವೈಯಕ್ತಿಕ ಮಟ್ಟದ ವಾಗ್ದಾಳಿಯನ್ನ ನಡೆಸ್ತಾರೆ. ಹಾಗಾಗಿ ಅವರು ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರ ಪರವಾಗಿದ್ದಾರೆ ಅನ್ನುವಂಥದ್ದು ನಮಗೆ ಸಾಬೀತಾಗುತ್ತೆ. ಇದ್ರ ಜೊತೆಗೆ HD ರೇವಣ್ಣ ಅವರಂತೂ ಯಾವತ್ತೂ ಸಿದ್ದರಾಮಯ್ಯನ ವಿರುದ್ಧ ಮಾತೇ ಆಡಿಲ್ಲ. ಆ ಇಡೀ JDS ಪಕ್ಷವೇ ಸಿದ್ದರಾಮಯ್ಯನ ವಿರುದ್ಧ ರಾಜಕೀಯ ಕಾರಣಕ್ಕಾಗಿ ಮುಗಿಬೀಳುವಾಗ HD ರೇವಣ್ಣ ಅವರು ತುಟ್ಟಿಗೆ ಪಿಟಕ್ ಅಂದಿಲ್ಲ, ಈ ಬಾರಿಯೂ ಮಾತಾಡ್ತಾ ಇಲ್ಲ. ಅಂದ್ರೆ ಇದರ ಅರ್ಥ ಅವರಿಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿ ಅನ್ನುವಂಥದ್ದು ಇದ್ದೇ ಇದೆ.
ಹಾಗಾದ್ರೆ ಡಿ ಕೆ ಪರವಾಗಿ ಯಾರು ಇಲ್ವೇ ಇಲ್ವಾ? ಯಾರು ಪರವಾಗಿ ಕಾಂಗ್ರೆಸ್ಸೇತರರು ಅಥವಾ ಡಿ ಕೆ ಬೆಂಬಲಿಗರು, ಡಿ ಕೆ ಹಿಂದೆ ಇರ್ತಕ್ಕಂಥ ಅವರ ಬೆಂಬಲಿಗ ಶಾಸಕರು ಬಿಟ್ರೆ ಬೇರೆ ಯಾರು ಮಾತೆ ಆಡಲ್ವಾ ಅಂತ ಕೇಳಿದ್ರೆ ಅದಕ್ಕಿರ್ತಕ್ಕಂತಹ ಉತ್ತರ ಒಂದೇ ಒಂದು ಕಣ್ರಿ. ಈಗಾಗಲೇ ಹಳೆಯ ಕಾಂಗ್ರೆಸ್ಸಿಗ ಮತ್ತು ಬಿಜೆಪಿ MLC ಆಗಿರ್ತಕ್ಕಂಥ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಮಾತ್ರ ಡಿ ಕೆ ಪರವಾಗಿ ಬ್ಯಾಟ್ ಬೀಸ್ತಾರೆ, ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂಥದ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ. ಅಂದ್ರೆ ಸಿದ್ದರಾಮಯ್ಯನವರನ್ನ ನಾವೇ ಕರ್ಕೊಂಡು ಬಂದ್ವಿ ಕಾಂಗ್ರೆಸ್ ಪಕ್ಷಕ್ಕೆ, ನಾನು ವಿ ಶ್ರೀನಿವಾಸ್ ಪ್ರಸಾದ್, ಆದ್ರೆ ಈಗ ನಮ್ಮನ್ನೇ ಮೂಲೆ ಗುಂಪು ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಪರಸ್ಪರ ಒಂದು ಅವರ ರಾಜಕೀಯದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು. ಮತ್ತು ಇಬ್ಬರು ಕುರುಬ ಸಮುದಾಯಕ್ಕೆ ಸೇರಿದ್ರು, ಎಚ್ ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದ್ರು, ಗಳಸ್ಯ ಕಂಠಸ್ಯ ಸ್ನೇಹಿತರಾಗಿದ್ರು ಕೂಡ ಈಗ ಅವರೊಬ್ಬರು ಮಾತ್ರ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಈತ ಕಡೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಅಂದ್ರೆ ಕಾಂಗ್ರೆಸ್ಸೇತರರು ಕೂಡ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಹೇಳುವಂಥವರು. ಈ ಹಿನ್ನೆಲೆಯಲ್ಲಿ ಒಂದು ಎಲ್ಲರ ಆಶಯ ಹೀಗಿದೆ. ಆದ್ರೆ ಇದು ಎಷ್ಟು ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ವರ್ಕೌಟ್ ಆಗುತ್ತೆ, ನಿಜವಾಗ್ಲೂ ಕಾಂಗ್ರೆಸ್ ಹೈಕಮಾಂಡ್ ಈಗಿರ್ತಕ್ಕಂಥ ಪರಿಸ್ಥಿತಿಯನ್ನ ನಿಭಾಯಿಸುತ್ತಾ ಮತ್ತು ಯಾವ ವಿಭಿನ್ನ ತೀರ್ಮಾನ ಏನಾದರೂ ತೆಗೆದುಕೊಳ್ಳುತ್ತಾ ಅನ್ನೋದು ಕೂಡ ಕೆಲವೇ ದಿನಗಳಲ್ಲಿ ಸಾಬೀತಾಗ್ತಿದೆ. ಇದು ಇವತ್ತಿನ ವಿಶೇಷ ಎಕ್ಸ್ಪ್ಲೇನರ್. ಈ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಲಿ ಮತ್ತು ಸಿದ್ದರಾಮಯ್ಯನವರ ಹೇಳಿಕೆ ಹಿಂದಿನ ಮತ್ತು ಕಾಂಗ್ರೆಸ್ಸೇತರ ಶಾಸಕರ ಬೆಂಬಲದ ಒಳಸುಳಿಯ ಒಳಮರ್ಮಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಈ ತರಹದ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ